ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯಾಸ್ ವ್ಲಾಗ್. ಇವತ್ತಿನ ಈ ವಿಡಿಯೋ ಒಂದು ಸ್ಪೆಷಲ್ ಡೇನೇ ಅನ್ಬೋದು. 13 ಇಯರ್ಸ್ಗೆ ಒನ್ಸ್ ಬರುವಂಥ ಶನಿ ಜಯಂತಿ. ಇವತ್ತಿನ ದಿನ ನಮ್ಮ ಮನೆಯಲ್ಲಿ ಏನೇನೆಲ್ಲ ಆಗ್ತಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಬೋದು. ನಮ್ಮ ಮನೇಲಿ ಯೂಶ್ವಲಿ ಶಾಪಿಂಗ್ ಅಥವಾ ಪರ್ಚೇಸಿಂಗ್ ಏನಾದರೂ ಇದ್ದರೆ ಪ್ರೀವಿಯಸ್ ಡೇನೇ ಮಾಡ್ಕೊಂಡ್ಬಿಡ್ತೀವಿ. ಆ್ಯಂಡ್ ಪ್ರೀವಿಯಸ್ ಡೇನೇ ಕ್ಲೀನಿಂಗ್ ರಿಲೇಟೆಡ್ ಏನೇನಿರುತ್ತೋ ಎಲ್ಲ ಕೆಲಸನೂ ಮುಗ್ದೋಗುತ್ತೆ. ಇವತ್ತಿನ ದಿನ ಎಲ್ಲರೂ ಅರ್ಲಿಯಾಗಿ ಎದ್ದರು. ಬೇರೆಲ್ಲ ಕೆಲಸ ಮಾಡೋದಕ್ಕಿಂತ ಮುಂಚೆ ಫ್ರೆಶ್ ಅಪ್ ಆಗಿ ಮನೆ ದೇವರಿಗೆ ದೀಪ ಹಚ್ಚಬೇಕು. ದೀಪ ಧೂಪ ನೈವೇದ್ಯ ಎಲ್ಲ ಆದಮೇಲೆ ಇವತ್ತಿನ ದಿವಸ ದೇವಸ್ಥಾನಕ್ಕೆ ನಾವು ಏನೇನು ಕೊಡಬೇಕು ಅದನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ಅಂದರೆ ಶನಿ ಮಹಾತ್ಮ ದೇವರಿಗೆ ಬೆಲ್ಲದಿಂದ ಮಾಡಿರೋ ಪ್ರಸಾದ ಅಂದರೆ ಇಷ್ಟ ಅಂತ ಹೇಳ್ತಿರ್ತಾರೆ. ಸೊ ನಮ್ಮ ಮನೆಯಿಂದ ಬೆಲ್ಲದಿಂದ ಮಾಡಿದ ಹೆಸರು ಕಾಳಿಂದ ಪಾಯಸ ಮಾಡ್ಕೊಂಡು ಹೋಗಿದ್ವಿ. ಬರೀ ಸ್ವೀಟ್ ಇದ್ದರೆ ಹೇಗೆ, ಖಾರನೂ ಇರಬೇಕು ಅಂತ ಕಡಲೆಕಾಳಿಂದ ಉಸ್ಲಿ ಅಂತ ಮಾಡ್ತಾರೆ, ಕಡಲೆಕಾಳಿನ ಪಲ್ಯ, ಅದನ್ನು ಮಾಡಿಕೊಂಡು ನಾವು ಯೂಶ್ವಲಿ ಈ ದೇವಸ್ಥಾನಕ್ಕೆ ಹೋಗ್ತಿರ್ಬೇಕಾದ್ರೆ ಹೊರಗಡೆ ಒಂದಷ್ಟು ಜನ ಕೂತಿರೋದನ್ನ ನೋಡ್ತಾ ಇದ್ವಿ. ಇದ್ರ ಜೊತೆ ಸ್ವಲ್ಪ ದಾನ ಕೊಟ್ಟರೆ ಒಳ್ಳೆಯದು ಅಂತ ಹೇಳಿ ಅವರಿಗೆ ಅಂತ ಪ್ರೀವಿಯಸ್ ಡೇನೇ ಪರ್ಚೇಸ್ ಮಾಡಿ ಇಟ್ಕೊಂಡಿರೋ ಅಂಥ ಕ್ಲಾತ್ಸ್ಗಳನ್ನು ಒಬ್ಬೊಬ್ಬರಿಗೆ ಒಂದೊಂದು ಬ್ಯಾಗ್ ಅಂತ ಹೇಳಿ ಸಪ್ರೇಟ್ ಮಾಡ್ತಾಯಿದ್ವಿ. ಬರೀ ಬಟ್ಟೆ ಕೊಡಬಾರ್ದು ಅಂಥೇಳಿ ಅದಕ್ಕೆ ಸ್ವಲ್ಪ ಹಣ್ಣನ್ನು ಹಾಕ್ಕೊಂಡ್ವಿ. ನಮ್ಮ ಮನೆಯಲ್ಲಿ ಕೆಲವರಿಗೆ ಲೀವ್ ಇತ್ತು, ಕೆಲವರಿಗೆ ಲೀವ್ ಇರಲಿಲ್ಲ. ಎಲ್ಲರೂ ಡ್ಯೂಟಿ ಮುಗಿಸಿ ಒಂದೇ ಸಲ ಈವ್ನಿಂಗ್ ಟೆಂಪಲ್ಗೆ ಹೊರಟ್ವಿ. ಸ್ವಲ್ಪ ಹಣ್ಣು ಕಾಯಿ ಹೂವು ದೇವಸ್ಥಾನಕ್ಕೆ, ಎಳ್ಳೆಣ್ಣೆ ಕಪ್ಪು ಬಟ್ಟೆ, ಅದೇನೋ ಗೊತ್ತಿಲ್ಲ, ಒಂದೊಂದ್ಸಲಿ ದೇವರು ತಾನು ಮನ್ಸು ಮಾಡಿದ್ರೇ ಕರ್ಸ್ಕೊಳ್ಳೋದು ಅಂತ ಹೇಳ್ತಾರೆ. ಇವತ್ತಿನ ದಿನ ಜಯಂತಿ ತುಂಬ ಶುಭವಾಗಿರೋದ್ರಿಂದ ದೇವಸ್ಥಾನ ತುಂಬಾ ರಶ್ ಇತ್ತು. ಮಾರ್ನಿಂಗಿಂದ ತುಂಬಾ ವೀಡಿಯೋಸ್ ಬರ್ತಾಯಿತ್ತು, ಈ ಥರ ರಶ್ ಇದೆ ದೇವಸ್ಥಾನ ಅಂಥೇಳಿ. ನಾವು ಪರವಾಗಿಲ್ಲ ನೋಡೋಣ ಅಂಥೇಳಿ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂಥೇಳಿ ಎಲ್ಲದನ್ನು ಪ್ಯಾಕ್ ಮಾಡ್ಕೊಂಡು ಹೊರಟ್ವಿ. ಅರೌಂಡ್ 6 o'clock ಆಗಿತ್ತು ಮನೆ ಬಿಟ್ಟಾಗ. ನೋಡಿ ನೇಚರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈ ಥರ ಏನಾದರೂ ಇದ್ದಾಗ ಒಕೇಶ್ನಲಿ ನಾವೆಲ್ಲರೂ ಮೀಟ್ ಆಗೋದ್ರಿಂದ ದಾರಿನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಯಾವುದೇ ಒಂದು ಕೆಲಸನ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಅದ್ರ ಫಲ ತುಂಬ ಚೆನ್ನಾಗಿರುತ್ತೆ, 2 ಪಟ್ಟು ಸಿಗುತ್ತೆ ಅಂತ ಹೇಳ್ತಾರೆ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಜೋಡಿಕಾಯಿ ಪೂಜೆಗೆ ತೊಗೊಂಡು ಅಗ್ನಿಕೊಂಡದಲ್ಲಿ ಹಾಕೋದಕ್ಕೆ ಎಳ್ಳಿಂದ ಮಾಡಿರುವಂಥ ಎಳ್ಳುಬತ್ತಿಯನ್ನು ಎಲ್ಲರೂ ಒಂದೊಂದು ತೊಗೊಂಡು ಮನಸ್ಸಲ್ಲಿ ಏನಾದರೂ ಬೇಡ್ಕೊಂಡು ನಮ್ಮ ಕೈಯಾರೆ ಇದನ್ನು ಅಗ್ನಿಕೊಂಡಕ್ಕೆ ಹಾಕಿದ್ರೆ ಒಳ್ಳೇದಾಗುತ್ತೆ, ದೃಷ್ಟಿ ಏನಾದರೂ ಇದ್ದರೆ ಹೋಗುತ್ತೆ ಅಂತ ಹೇಳ್ತಾರೆ. ನಾರ್ಮಲಿ ಇಷ್ಟೊಂದು ಅಗ್ನಿ ಉರಿಯಲ್ಲ, ಇವತ್ತು ನೋಡಿ ಅಗ್ನಿಕೊಂಡದಿಂದ ಆಚೆಗೂ ಅಗ್ನಿ ಉರಿತಾ ಇದೆ. ದೇವಸ್ಥಾನದವ್ರು ಹೇಳಿದ ಪ್ರಕಾರ ಮಾರ್ನಿಂಗಿಂದ ಲಕ್ಷಾಂತರ ಜನ ಬಂದಿದ್ರಂತೆ. ಇಲ್ಲಿ ತುಂಬ ಜನ ಇದ್ದರು, ಆದರೂ ಸಹ ಸ್ವಲ್ಪ ಜಾಗ ಮಾಡಿಕೊಂಡು ಎಳ್ಳುಬತ್ತಿನ ಅಗ್ನಿಕೊಂಡಕ್ಕೆ ಅರ್ಪಿಸಿದ್ದಾಯಿತು. ಇಲ್ಲಿಂದ ನಾವು ಕಾಯಿ ಹೊಡೆಯೋದಕ್ಕೆ ಮತ್ತು ಪೂಜೆ ಮಾಡಲಿಕ್ಕೆ ಆ ಜಾಗಕ್ಕೆ ಹೋದ್ವಿ. ಇಲ್ಲಿಂದ ಆ ಜಾಗಕ್ಕೆ ಹೋಗಲಿಕ್ಕೆ ನಮ್ಗೆ 5 ನಿಮಿಷ ಬೇಕಾಯಿತು. ತುಂಬಾ ರಶ್ ಇದ್ದಿದ್ದ ಜಾಗ. ಕಾಯಿ ಮೇಲೆ ಕರ್ಪೂರ ಹಚ್ಚಿಟ್ಟು ಪೂಜೆ ಮಾಡಿ, ಊದ್ಕಡ್ಡಿ ಹಚ್ಚಿ ಪೂಜೆ ಮಾಡಿಕೊಂಡು ಈಡ್ಗಾಯಿ ಹೊಡೆದ್ವಿ. ಈಡ್ಗಾಯಿ ಅಂದರೆ ಒಂದು ಹೋಲ್ ತೆಂಗಿನಕಾಯಿನ ಹಾಗೆ ಹೊಡೆಯೋದು. ಅದನ್ನು ಮತ್ತೆ ನಾವು ಮನೆಗೆ ತಗೊಳ್ಳೋದಿಲ್ಲ, ಅದು ದೇವರಿಗೆ ಅಂತಲೇ ಈಡ್ಗಾಯಿ ಹೊಡೆಯೋದು. ಒಳಗಡೆ ತುಂಬ ರಶ್ ಇದ್ದಿದ್ದರಿಂದ ಪೂಜೆ ಮಾಡಿಸೋದೆಲ್ಲ ಕಷ್ಟ ಅಂತೇಳಿ ನಾವು ಮುಂದೆನೇ ಎಲ್ಲ ಪೂಜೆ ಮಾಡ್ಕೊಂಡ್ವಿ. ನಾವು ಒಬ್ಬರೇ ಅಲ್ಲ, ಎಲ್ಲರೂ ಆಲ್ಮೋಸ್ಟ್ ಇಲ್ಲೇ ಪೂಜೆ ಮಾಡಿಕೊಂಡ್ರು. ಒಳಗಡೆ ದೇವರಿಗೆ ನಾವು ಅರ್ಪಿಸೋದಕ್ಕೆ ತೊಗೊಂಡೋಗಿದ್ದು 2 ಎಳ್ಳೆಣ್ಣೆ ಮತ್ತು ಕಪ್ಪು ಬಟ್ಟೆ. ಸೊ ಎಲ್ಲರೂ ಇಲ್ಲಿ ಮನಸ್ಫೂರ್ತಿಯಾಗಿ ಪೂಜೆ ಮಾಡಿಕೊಂಡು ಮನಸ್ಸಲ್ಲಿ ಏನಿದೆಯೋ ಅದನ್ನು ಪ್ರಶಾಂತವಾಗಿ ಕೇಳಿಕೊಂಡು ನೆಮ್ಮದಿಯಾಗಿ ಒಳಗಡೆ ದರ್ಶನಕ್ಕೆ ಹೋದ್ವಿ. ಇದು ಮೇನ್ ಗರ್ಭಗುಡಿ ಹತ್ರ ತುಂಬಾ ರಶ್ ಎಲ್ಲ ಇದ್ರು, ಚಿಕ್ಕ ಮಕ್ಕಳಿದ್ರು. ಸೊ ನಾವು ತಂದಿರೋ ಅಂಥದ್ದನ್ನು ಕೊಟ್ಟು ಪ್ರಸಾದನ ಪೂಜೆ ಮಾಡಿಸ್ಕೊಂಡು ಹೊರಗಡೆ ಬಂದು ಮಂಗಳಾರತಿ ತೊಗೊಂಡು ಅಲ್ಲೇ ನಮ್ಮ ಗಣೇಶನಿಗೆ ಒಂದು ನಮಸ್ಕಾರ ಮಾಡಿಕೊಂಡು
ಇದಾದಮೇಲೆ ಒಂದು 10-15 ನಿಮಿಷ ಆದರೂ ಅಲ್ಲಿ ಕುತ್ಕೊಂಡು ಮೆಡಿಟೇಟ್ ಮಾಡಿದ್ವಿ. ದೇವಸ್ಥಾನದಲ್ಲಿ ಮೆಡಿಟೇಟ್ ಮಾಡಿದಾದ್ಮೇಲೆ ಆಗುವಂಥ ಫೀಲೇ ಬೇರೆ. ಡೈಲಿ ನಮ್ಮಲ್ಲಿ ನೋಡ್ದಿರುವಂಥ ಡಿಸಿಪ್ಲಿನ್ ನಮಗೆ ಕಾಣಿಸುತ್ತೆ. ನಾವು ಯೂಶ್ವಲಿ ಹೋದಾಗಲೆಲ್ಲ ಆ ದೇವಸ್ಥಾನದ ಎದುರುಗಡೆನೆ ಹೆಣ್ಣು ದೇವ್ರದ್ದು ಮತ್ತು ಶಿವಪ್ಪಂದು ದೇವಸ್ಥಾನ ಇದೆ. ಅದು ಎರಡನ್ನೂ ನೋಡಿಕೊಂಡೇ ಬರೋದು. ಅಲ್ಲಿ ಕೂಡ ಶನಿ ಮಹಾತ್ಮ ದೇವರ ಮೂರ್ತಿ ಇಟ್ಟು ಪೂಜೆ ಮಾಡಿದರು. ತುಂಬಾ ಚೆನ್ನಾಗಿ ಎಲ್ಲ ಅಲಂಕಾರ ಮಾಡಿ ಪೂಜೆ ಮಾಡ್ತಾಯಿದ್ರು. ಹೋಲ್ ಡೇ ಪೂಜಾರು ಅಷ್ಟೊಂದು ಪೇಷನ್ಸಿಂದ ಪೂಜೆ ಮಾಡ್ತಾರಲ್ಲ, ಅದಕ್ಕೆ ನಾವು ಹ್ಯಾಂಡ್ಸ್ ಆಫ್ ಹೇಳಲೇಬೇಕು. ನಾನು ಬೆಳಗ್ಗಿಂದ ಫಾಸ್ಟಿಂಗ್ ಇದ್ದಿದ್ದರಿಂದ ಅಲ್ಲೇ ನಮಗೆ ಕೊಟ್ಟಿದ್ದಂಥ ಪ್ರಸಾದನ ತಿಂದು ಫಾಸ್ಟಿಂಗ್ನ ಕಂಪ್ಲೀಟ್ ಮಾಡಿದೆ. ಇದಾದಮೇಲೆ ನಾವು ತಂದಿರೋಂಥ ಪ್ರಸಾದನ ಎಲ್ರಿಗೂ ಹಂಚಿದ್ವಿ. ಪ್ರಸಾದ ಒಂದು 2 to 3 ಮಿನಿಟ್ಸಲ್ಲೇ ಖಾಲಿ ಆಗೋಯ್ತು. ಎಲ್ಲರೂ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ನನಗೆ ಈ ಸ್ಟೇಜ್ನಲ್ಲಿ ಅನಿಸಿದ್ದು ನೆಕ್ಸ್ಟ್ ಟೈಮಿಂದ ಇನ್ನೂ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡು ಹೋಗೋಣ, ಬಿಕಾಸ್ ಜಾಸ್ತಿ ಜನ ಬಂದಿರ್ತಾರೆ ಈ ಟೈಮ್ನಲ್ಲಿ ಅಂತ. ನಾವು ಅಂದ್ಕೊಂಡಂಗೆ ಸಕ್ಸಸ್ಫುಲಿ ಪ್ರಸಾದನ ಹಂಚಿ ಈಗ ನಾವು ತಂದಿರೋ ಅಂಥ ಕ್ಲಾತ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ನಾವು ಎಲ್ಲೇ ದೇವಸ್ಥಾನಕ್ಕೆ ಹೋದಾಗ್ಲೂ ಜಾಸ್ತಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ, ಬಿಕಾಸ್ ಅದು ಡಿವೋಷ್ನಲ್ ಪ್ಲೇಸ್ ಆಗಿರೋದ್ರಿಂದ ಬೇರೆಯವರಿಗೆ ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ನಮಗೆ ಅಂತ ಟೈಮ್ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ ದೇವಸ್ಥಾನದಂತಹ ಪ್ಲೇಸ್ನಲ್ಲಿ. ಎಲ್ರಿಗೂ ತುಂಬಾ ಖುಷಿ ಆಯಿತು, ಮನಸ್ಸೊಂಥರ ತೃಪ್ತಿ ಆಯಿತು. ಅಲ್ಲಿ ಮುಗಿಸ್ಕೊಂಡು ನಾವು ರಿಟರ್ನ್ ಆಗಬೇಕಾದ್ರೆ ಮಧ್ಯ ರೋಡಲ್ಲಿ ಆಂಜನೇಯ ದೇವಸ್ಥಾನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ನಾವು ಎಷ್ಟೇ ಆ ಕಡೆ ಓಡಾಡಿದ್ರು ಈ ದೇವಸ್ಥಾನಕ್ಕೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಅದೇ ಹೇಳ್ತಾರೆ ಅಲ್ವಾ, ದೇವರು ನಮ್ಮನ್ನು ಕರ್ಸ್ಕೋಬೇಕು ಅಂತ ಸಮ್ಟೈಮ್ಸ್. ಇವತ್ತಿನ ಶನಿ ಮಹಾತ್ಮ ದೇವಸ್ಥಾನದಲ್ಲೂ ಹಾಗೆ ದರ್ಶನ ಆಯಿತು. ತುಂಬ ಕ್ವಿಕ್ಕಾಗಿ ಆಯಿತು. ನಮಗೆಲ್ಲೂ ತುಂಬ ಹೊತ್ತು ನಿಂತ್ಕೊಂಡ್ವಿ ಅಂತ ಅನ್ನಿಸ್ಲೇ ಇಲ್ಲ. ಇಲ್ಲಿ ನಾವು ಹೋಗಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ ಆಂಜನೇಯನ ದೇವಸ್ಥಾನ. ಹಾಗಿದ್ರೂ ಆನ್ ದಿ ವೇನಲ್ಲಿ ಸಿಕ್ತು ಅಂತ ಹೋದ್ವಿ. ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬಂದರೆ ಅದೇನೋ ಸ್ಟ್ರೆಂತ್ ಸಿಕ್ತಂಗೆ ಆಗುತ್ತೆ. ಒಟ್ಟಿನಲ್ಲಿ ಇವತ್ತಿನ ಡೇ ಅಂತೂ ತುಂಬಾ ಪೀಸ್ಫುಲ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಇವತ್ತಿನ ದಿನ ನಾನು ದೇವಸ್ಥಾನದಲ್ಲಿ ಎಲ್ರಿಗೂ ಏನೇನು ಒಳ್ಳೇದಾಗಬೇಕು ಅಂತ ಇದೆಯೋ ಅದೆಲ್ಲ ಆಗಲಿ, ಯಾವುದೇ ಅಡೆತಡೆ ಇರ್ತಾನೆ ಎಲ್ಲರೂ ಖುಷಿಯಾಗಿ ಕೇರ್ಫುಲ್ಲಾಗಿರಿ. ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇದೇ ಥರ ವೀಡಿಯೋಸ್ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಆಗ್ತಾನೇ ಇರುತ್ತೆ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.